ಕನ್ನಡಿಗರಿಗೆ ಕ್ಷಮೆ ಕೇಳದಂತಹ ತಮಿಳು ನಟ ಕಮಲ್ ಹಾಸನ್ ವಾಣಿಜ್ಯ ಮಂಡಳಿಗೆ ಪತ್ರ ಬರೆದಿದ್ದಾರೆ. ಆ ಪತ್ರದ ಬಗ್ಗೆ ಮಾತಾಡೋದಕ್ಕೆ ತಗ್ ಲೈಫ್ ಕರ್ನಾಟಕದಲ್ಲಿ ಬೇಡವೇ ಬೇಡ ಅಂತ ಪಟ್ಟು ಹಿಡಿದಿರುವಂತಹ ಸಾರಾ ಗೋವಿಂದ್ ಅವರಿದ್ದಾರೆ, ಕನ್ನಡ ಪರ ಹೋರಾಟಗಾರರು. ಏನು ಹೇಳ್ತಾರೆ ಕಮಲ್ ಹಾಸನ್ ಅವರ ಒಂದು ಆ ಪತ್ರಕ್ಕೆ ಮಾತಾಡಿಸೋಗ್ತೀನಿ. ಸರ್, ಕ್ಷಮೆ ಕೇಳೋದಿಲ್ಲ, ವಿಷಾದನೂ ಇಲ್ಲ, ಏನು ಹೇಳ್ತೀರಾ ಆ ಒಂದು ಪತ್ರಕ್ಕೆ? ಅಲ್ಲ, ಯಾವತ್ತು ಮನುಷ್ಯ ಇಂಥ ಸಂದರ್ಭದಲ್ಲಿ ಅವರ ದೊಡ್ಡತನ ತೋರಿಸ್ಬೇಕಾಗಿರೋದು ಅವ್ರಿಗೆ ಕರ್ತವ್ಯ. ಆದರೆ ಉದ್ದಟತನ ತೋರಿಸ್ತಾ ಇದ್ದಾರಲ್ಲ, ಇದನ್ನು ನಾವು ಯಾರೂ ಸಹಿಸ್ಕೊಳ್ಳೋದಿಲ್ಲ. ಕೇಸ್ ಹಾಕಿದ್ದಾರೆ, ನನ್ನ ಮೇಲೂ ಹಾಕಿದ್ದಾರೆ, ನನ್ನ ಹೆಸರು ಹಾಕಿದ್ದಾರೆ, ಹಾಕಲಿ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣದಲ್ಲೂ ಆ ಒಂದು ಕಮಲ್ ಹಾಸನ್ ಏನಿದ್ದಾರೆ ಅವರು ಕ್ಷಮೆ ಕೇಳದೆ ಹೋದರೆ, ನಾನು ಇವತ್ತು ಕೂಡ ಗೌರವದಿಂದ ಮಾತಾಡ್ತಾ ಇದ್ದೀನಿ. ಕಮಲ್ ಹಾಸನ್ ಅವರಿಗೆ ಗೌರವದಿಂದ ಮಾತಾಡ್ತಾ ಇದ್ದೀನಿ. ಅವ್ರು ಏನಾದರೂ ಕ್ಷಮೆ ಕೇಳದೆ ಹೋದರೆ ಖಂಡಿತವಾಗಿ ಆ ಚಿತ್ರ ಬಿಡುಗಡೆ ಆಗೋದಿಲ್ಲ. ಈಗಾಗಲೇ ಅದು ಕೋರ್ಟ್ನಲ್ಲಿದೆ ಮ್ಯಾಟ್ರು. ಕೋರ್ಟ್ನಲ್ಲಿ ಏನು ತೀರ್ಮಾನ ಆಗುತ್ತೆ ಆ ತೀರ್ಮಾನಕ್ಕೆ ನಾವೆಲ್ಲ ತಲೆ ಬಗ್ತೀವಿ. ಇವತ್ತು ಅವನು ಏನು ಪತ್ರ ಬರೆದಿದ್ದಾರೋ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ, ಖಂಡಿತ ನಮ್ಗೆ ಯಾರಿಗೂ ಅದು ಒಪ್ಪಿಗೆ ಇಲ್ಲ. ಅವರು ಆ ಪದನೇ ಯೂಸ್ ಮಾಡಿಲ್ಲ. ನಾನು ತಮಿಳಿನಿಂದ ಕನ್ನಡ ಬಂದಿದೆ ಅನ್ನೋ ವರ್ಡೇ ಯೂಸ್ ಮಾಡಿಲ್ಲ. ಅವ್ರು ಏನೋ ಬರೆದು ಒಂದು 4 ಅಕ್ಷರ ಇಂಗ್ಲೀಷ್ ಬರೆದ್ಬಿಟ್ಟು ಕಳಿಸಿದ್ದಾರೆ. ಯಾವ ಕಾರಣದಲ್ಲೂ ಕ್ಷಮೆ ಅನ್ನೋ ಒಂದು ಪದ ಬರೆದು ಹೋದರೆ ಕರ್ನಾಟಕದಲ್ಲಿ ಅವ್ರ ಪಿಕ್ಚರ್ ಬಿಡುಗಡೆ ಆಗಲ್ಲ. ಹೈಕೋರ್ಟ್ನಲ್ಲೂ ಕೂಡ ಚೀಮಾರಿ ಹಾಕಿದೆ. ಸೊ ಅವರ ಪತ್ರಕ್ಕೆ ವಾಣಿಜ್ಯ ಮಂಡಳಿ ಮತ್ತು ನಮ್ಮ ಹೋರಾಟಗಾರರೆಲ್ಲ ಏನಾದರೂ ಉತ್ತರ ಕೊಡ್ತೀರಾ ಸರ್? ಅಲ್ಲ, ಕೊಡಲೇಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ನಾವು ಕೇಳಿದ್ದೇ ಬೇರೆ, ನೀವು ಕಳಿಸಿರೋದೇ ಬೇರೆ. ಅದನ್ನು ಇಟ್ಕೊಂಡು ಆ ಆಧಾರದ ಮೇಲೆ ನಾವು ಅವ್ರನ್ನ ಪ್ರಶ್ನೆ ಮಾಡ್ತೀವಿ. ಸೊ ಕನ್ನಡಿಗರ ಮುಂದೆ ತಪ್ಪು ಮಾಡಿ ಕ್ಷಮೆ ಕೇಳೋದು ದೊಡ್ಡತನ ಅಂತಾರೆ. ಆ ದೊಡ್ಡತನ ಯಾಕೆ ಕಮಲ್ ಹಾಸನ್ ಅವ್ರು ತೋರ್ತಾ ಇಲ್ಲ ಅಂತ ಸರ್? ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ನನಗೆ ಗೊತ್ತಿದ್ದಂಗೆ ತಮಿಳ್ನಾಡಲ್ಲಿ ಕೂಡ ಒತ್ತಡ ಇದೆ. ನಾನು ಕೆಲವರು ಪೋಸ್ಟ್ ಹಾಕಿದ್ದನ್ನು ನೋಡಿದೆ. ನಾನು ಅಲ್ಲಿಯ ತಮಿಳ್ ಸಂಘಟನೆಗಳು ಪೋಸ್ಟ್ ಹಾಕಿರೋದನ್ನು ನೋಡಿದಾಗ ಅವ್ರು ಹೇಳಿದ್ದಾರೆ, ಯಾವ ಕಾರಣದಲ್ಲೂ ಕ್ಷಮೆ ಕೇಳಬೇಡಿ ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಜೊತೆ ಇದ್ದೀವಿ ಅಂತ. ಬೆಂಗಳೂರು ತಮಿಳಿಗರಲ್ಲ, ತಮಿಳ್ನಾಡು ತಮಿಳಿಗರು ಅವರು ಹಾಕ್ಕೊಂಡಿದ್ದಾರೆ. ಅದು ಅವ್ರು ಹಾಕ್ಕೊಡ್ತಾರೆ. ಆದರೆ ನಾವು ಕೇಳ್ತಾ ಇದ್ದೀವಿ, ನೀವು ಮಾತಾಡಿದ್ದಕ್ಕೆ ಕ್ಷಮೆ ಕೇಳಿ. ನೀವು ಮಾತಾಡಿದ್ರೆ ನಾವು ಕೇಳ್ತಿರ್ಲಿಲ್ಲ, ನಿಮ್ಮ ಪಿಕ್ಚರ್ನ ಬಿಡುಗಡೆಗೆ ನಾವು ಅಡ್ಡಿಪಡಿಸ್ತಿರ್ಲಿಲ್ಲ ಅಲ್ವಾ? ಅದು ನಮಗೂ ಗೊತ್ತಿದೆ. ನೀವು ಭಾಷೆಯ ವಿಷಯನ ಮಧ್ಯ ತಂದು ಇಲ್ಲಿ ವೈಷಮ್ಯ ಯಾರಿಗೂ ನೋಡಿ. ಇವತ್ತು ಯಾರ್ಯಾರಿಗೆ ತಂದು ಕಟ್ಟಿದ್ದಾರೆ ಹೇಳಿ? ತಮಿಳ್ನಾಡು ಕರ್ನಾಟಕಕ್ಕೆ. ಮುಂದೆ ಏನಾಗ್ಬೋದು ಹೇಳಿ? ಇದೆಲ್ಲ ಅವ್ರಿಗೆ ಜ್ಞಾನ ಇರಬೇಕಲ್ವಾ? ಕಮಲ್ ಹಾಸನ್ಗೆ ಏನು ಚಿಕ್ಕ ಮಗುನವರು ದೊಡ್ಡ ನಟ ಅಂತ ಹೇಳ್ಕೊಳ್ತಾರೆ, ಅದನ್ನು ನಾವು ಒಪ್ಕೊಂಡಿದ್ದೀವಿ. ಆದರೆ ನಿನ್ನ ಮಾತಿನ ಬರದಲ್ಲಿ ಕನ್ನಡವನ್ನು ನೀನು ಹೀಯಾಳಿಸಿದ್ದು, ಕನ್ನಡಿಗರನ್ನ ರೊಚ್ಚಿಗೆಬ್ಸಿದ್ದು, ಅದಕ್ಕೆ ಮೂಲ ಕಾರಣ ಕಮಲ್ ಹಾಸನ್ ಅವರೇ. ಅವ್ರು ಯಾವುದೇ ಕಾರಣದಲ್ಲೂ ಯಾರ ಮಾತನ್ನು ಕೇಳಬಾರ್ದು. ಕೋರ್ಟ್ಗೆ ಹೋಗೋ ಬದಲು ಒಂದು ಕ್ಷಮೆ, ಯಾಕೆಂತ ಹೇಳಿದಾಗ ಕ್ಷಮೆ ಕೇಳಿ ದೊಡ್ಡವರು ಅನ್ನಿಸ್ಕೋತಾರೆ. ಆ ಮನಸ್ಥಿತಿ ನಿಮಗಿಲ್ವಲ್ಲ. ನಿಮ್ಮಿಂದ ಏನಾಯ್ತು ಹೇಳಿ? ಈಗ ಅವ್ರಿಗೂ ನಮಗೂ ವೈಷಮ್ಯ ಬೆಳೀತಾ ಇದೆ. ಇದಕ್ಕೆ ಮೂಲ ಕಾರಣ ಕಮಲ್ ಹಾಸನ್. ನಾಳೆ ಏನೇ ಹೆಚ್ಚು ಕಮ್ಮಿ ಆದರೂ ಕೂಡ ಇದಕ್ಕೆ ನೇರವಾಗಿ ಕಮಲ್ ಹಾಸನೇ ಹೊಣೆ ಆಗ್ತಾರೆ. ಸರ್, ನಿನ್ನೆ ಒಂದು 5 ಫೋನ್ ಮಾಡಿದ್ದೀನಿ ಕಲಾವಿದರ ಸಂಘದ ದೊಡ್ಡಣ್ಣವ್ರಿಗೆ, ಫೋನ್ ಎತ್ತಿಲ್ಲ ಅಂದರು. ಏನಾರ ಸಂಪರ್ಕಕ್ಕೆ ಬಂದ್ರೆ ತಮಿಳು ಕಲಾವಿದರು ಕಮಲ್ ಹಾಸನ್ ಪರ ಇದ್ದಾರೆ, ಕನ್ನಡ ಕಲಾವಿದರು ಕನ್ನಡದ ಪರ ಇಲ್ಲವಾ? ಇಲ್ಲ, ದೊಡ್ಡಣ್ಣ ಸಿಕ್ಕಿದ್ರು. ನಾನು ಇವತ್ತು ಅದ್ರ ಬಗ್ಗೆ ನಾನು ಪ್ರತಿಕ್ರಿಯಿಸ್ತೀನಿ ಅಂತ ಹೇಳಿದ್ರು. ದಯವಿಟ್ಟು ನೀವು ಒಂದು ದೂರವಾಣಿ ಮಾಡೋದಾದರೆ ಮಾತಾಡಿ, ಇವತ್ತು ತಗೋತಾರೆ. ಮೋಸ್ಟ್ಲಿ ಇವತ್ತು ಪ್ರೆಸ್ ಮೀಟ್ ಕರಿಬೋದೇನೋ. ನನಗೆ ಹೇಳಿದ್ದು ನಾಳೆ ನಾನು ಅದರ ಬಗ್ಗೆ ಎಲ್ಲರೂ ಕರೆಸಿ ಮಾತಾಡಿ ನಾನು ಒಂದು ಹೇಳಿಕೆಯನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಖುದ್ದಾಗಿ ದೂರವಾಣಿ ಮುಖಾಂತರ ಅವ್ರು ಹೇಳಿದ್ದಾರೆ. ನೀವು ಒಂದು ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಸರ್, ಈ ಒಂದು ವಿಚಾರವಾಗಿ ಕೊನೆಯದಾಗಿ ಕರ್ನಾಟಕದಲ್ಲಿರುವಂತಹ, ಅದರಲ್ಲೂ ಬೆಂಗಳೂರಿನಲ್ಲಿರುವಂತಹ ತಮಿಳರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನೋಡಿ, ಇಲ್ಲಿರುವಂಥ ಯಾರು ತಮಿಳಿಗರಿಗೂ ಕೂಡ ನಮಗೂ ಇಲ್ಲಿವರೆಗೂ ಆ ಚಿತ್ರ ಬಿಡುಗಡೆ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡಿ ಅಂತ ಯಾರೊಬ್ಬರು ಬಂದು ಕೇಳಿಲ್ಲ. ತಮಿಳ್ ಸಂಘಟನೆಯವರು ನನಗೆ ಫೋನ್ ಮಾಡಿದರು, ಸರ್ ನಾನು ನಿಮ್ಮ ಜೊತೆ ಇದ್ದೀನಿ, ಅವ್ರು ಮಾಡಿರೋ ತಪ್ಪು, ಕರ್ನಾಟಕದಲ್ಲಿ ಅವರು ಕ್ಷಮೆ ಕೇಳಲೇಬೇಕು ಅಂತ ಹೇಳಿ ತಮಿಳ್ ಸಂಘಟನೆಯವರು ನನಗೆ ಫೋನ್ ಮಾಡಿದ್ದಾರೆ. ಇದಕ್ಕಿಂತ ಬೇಕಾ? ಇಲ್ಲಿ ಯಾರು ಒತ್ತಡ ತರ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ 1991ಗೆ ಮುಗಿದೋಯ್ತು ಆ ದಬ್ಬಾಳಿಕೆ ಆಗಿದ್ದು. ಮತ್ತೊಂದು ಎಲ್ಲ 1991ರಲ್ಲಿ ಏನು ಕಾವೇರಿ ಗಲಾಟೆ ಆಯಿತು, ಅವತ್ತಿಂದ ಎಲ್ಲ ತಮಿಳ್ನವರು ನಮ್ಮ ಪರವಾಗಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ಧನ್ಯವಾದಗಳು ಸರ್, ನ್ಯೂಸ್ 18 ಜೊತೆ ಒಂದಷ್ಟು ವಿಚಾರ ಮಾತಾಡೋದಕ್ಕೆ. ಇದಿಷ್ಟು ಸಾರಾ ಗೋವಿಂದ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.